ಸಲುವಾಗಿ ಕೂತಾನಪ್ಪ ಅಂತಾರ ಕಾಯಕ ಏನ್ ಮಾಡಿದ ಮೋಕ್ಷದ ಹತ್ತಾರು ಹೇಳಿ ಕೊಡಬೇಕಿತ್ತು. ಅದು ಕಲ್ಲು ಹಾಸಿಗೆ ಮುಳ್ಳ ಗದಿಗೆ ಅಂತ ಘೋರ ತಪ್ಪ ಮಾಡ್ಯಾನ. ಮಾಡ್ಯಾನಲ್ರಿಪ್ಪ. ಕಲ್ಲು ಹಾಸಿಗೆ ಯಾಕೆ ಮಾಡಿದ, ಮುಳ್ಳ ಗದಿಗೆ ಯಾಕೆ ಮಾಡಿದ, ಅದನ್ನ ಕಳ್ಸಿದ್ರ ಮತ್ತೆ 12 ವರ್ಷ ಯಾಕೆ ಮಾಡಿದ ಬೇಕಲ್ಪ. ಅದ್ರ ಮೇಲೆ ವಿಸ್ತಾರ ಇರ್ತದ ಹಿಂದ. ಗುರುವಿನ ಸಲುವಾಗಿ ಅಂದ್ರ ನೀವು ಆ ಭಕ್ತಿ ಸಲುವಾಗಿ ತನಬೇಡ್ರಿ. ಹೌದು. ಮತ್ತೆ ಭಕ್ತಿ ಸಲುವಾಗಿ ಹಂಗೆ ಮಾಡ್ಬೇಕಾಗಿತ್ಲ, ಹಂಗೆ ಕುಂದಿರ್ಬೇಕಾಗಿತ್ತು. ಭಕ್ತಿ ಎಲ್ಲಾರು ಮಾಡ್ತಾರ. ಈಗ ನಾನು ಮಾಡೋದು ಭಕ್ತಿ, ಒಂದ್ ತಾಸ್ ಕುಂದ್ರಾಗಿಲ್ಲ. ಕೂತು ಕೇಳಕತ್ತಾರ ಅವರು ಮಾಡೋದು ಭಕ್ತಿನೇ. ಹೌದು. ನಿಂತು ಕೇಳಕತ್ತಾರ ಅವರಲ್ಲಿ ಭಕ್ತಿ ಐತಿ. ಐತಿ. ಆ ಕೂತು ಕೇಳೋರಲ್ಲಿ ಭಕ್ತಿ ಐತಿ, ನಿಂತು ಕೇಳೋರಲ್ಲಿ ಭಕ್ತಿ ಐತಿ, ಕುಣದ ಹಾಡೋರ್ ಕೇಳೋರಲ್ಲಿ ಭಕ್ತಿ ಐತಿ. ಭಕ್ತಿ ಮಾಡ್ತೀವಿ. ನಮ್ಮಲ್ಲಿಯೂ ಭಕ್ತಿ ಐತಿ. ಅಮೋಕ್ಷದ ಹಂಗೆ ನಿಂದಿರ್ಬೇಕು, ಹಂಗೆ ಕುಂದ್ರಬೇಕಾಗಿತ್ತ. ಅಂತ ಗೌರವದ ತಪ್ಪ ಮಾಡಕ ಕಾರಣ ಏನೈತಿ ತಿಳಿನ್ಯ. ಹೌದು. ಅಟ್ಟ ಮುಳ್ಳಿನ ಮೇಲೆ ನಿಮ್ಮ ಹಾಲು ಮತ್ತು ವಿಷಯ ಏನೇನು ನಿಮ್ಗೆ ಹುಳಕ್ ಬದ್ನಿಕಾಯಿ ಗೊತ್ತಿಲ್ಲ. ನಾ ಹೇಳಿ ಕಾಕರ್ ಕೂಡ ಸುಮ್ನೆ ಮಾತಾಡು. ಕಾಕರ್ ಕೂಡ 4 ವರ್ಷ ಇದ್ರು ಏನ್ರಿ ಏನ್ರ ಮಾಡ್ಯಾರ. 25 ಹಾಡಿಕೆ ಮಾಡಿ ಸುಮ್ನೆ ಹವಾ ಮಾಡ್ಕೋಪ ನಮ್ಮ ಮಾಸ್ತರ. ಹವಾ ಹೇಳಿದ್ರು ಅದನ್ನೋದೇನೋ ಮಾತಾಡ್ರಿ ಅವ್ರು. ಇರ್ಲಿ ಮಾಸ್ತರ, ಎಟ್ಟು ಮಾತಾಡ್ತಿರ್ಲಿ ಅಟ್ಟೆ ವಿಷಯ ಮಾತಾಡ್ರಿ. ಹೌದು. ಇವನ್ ಮಾತಾಡೋರು ಏನು ಹೇಳಿಪ್ಪ, ನನ್ನ ಜೋಡಿ ಹಾಡ್ಬೇಕಾದ್ರ ಈಗ ಅಲ್ಲಿ ನೀವು ಗಡಿ ಅಲ್ಲತ್ತೇಳಿ ನೀವು ಗಡಿ ಅಲ್ಲ ಅಂದಿಲ್ಲ, ನೀವು ಗಡಿ ಅಲ್ಲು ಅಂತೇಳಿ ಮಾರಾಯರಿ ಇರ್ಬೇಕಾಗಿತ್ತು ಅಂತೇಳಿನ ಹೇಳಿದ್ವು. ಅದು ಹೊಡತೆ ಬೇರೆ ಇತ್ತು ತಂದಿನ. ಅಪ್ಪ ಮಗಳು ಜಗಳ ಬೇರೆ ಇತ್ತು. ಅಪ್ಪ ಮಗಳ ಜಗಳ ಬೇರೆ ಇತ್ತು. ನಾ ಮಾತಾಡಿದಾಗ ಇವ ಮಾಸ್ತರ್ ಬಾಳ ಚಂದ ಮಾತಾಡ್ಲಕತ್ತಾನ. ಶಾಂಗಣ ಬಾಳ ನೀ ಹಾಡಾಕ ಬಂದಿಪ್ಪ ನಾವು ಸಾಣ ನಮಗ್ ಕರ್ಜಿಗೆ ಬೋರಮ್ಮನ ಬೆಳೆಸ್ಬಿಟ್ಟು ನಿಮ್ ಜತ ತಾಲೂಕ ತಿಳಿದಿಲ್ಲ. ಜತ ತಾಲೂಕಿನ ಆಕಿನ ಒಬ್ಬಾಕಿನ ಸೋಲಿಸಿ ಹೋಗುವ ತಂದಾಗ ಬ್ಯಾರೆ ಬೇರೆದವ್ರ ಹೆಸರು ತೆಗಿಲಾಕತ್ತ ನೀವು ಮಾಸ್ತರ. ಬರೀ ಆಕಿದ ಎಡಗಾಲನ್ನ ಬನ್ ಆಗಂಗಿಲ್ಲ, ಎಡಗಾಲನ ಮನ್ ಆಗಂಗಿಲ್ಲ. ಅವ್ರು ಹುಟ್ಟುವಾಗ ಅವ್ರಾಗ ಹುಡ್ತಾರ. ಹಂಗೆಲ್ಲ ಜಿದ್ದಿಗೊಟ್ಟು ಕರ್ಜಿಗೆ ಬರೋಣ ಮಾತಾಡಕ್ಕೆ ಬಂದಿ ಪತ್ರ. ನೀ ಯಾವ ಜಾಗದಾಗ ಬರ್ತೀರಿ, ನೀವು ಮ್ಯಾಗ ಕರ್ಕೊಂಡು ಬಾ. ಅಟ್ಟು ಯಾವ ಜಾಗದಾಗ ಅಮೋಕ್ಷದ ಮಟ್ಟ ಮನಿ ಮ್ಯಾಲ ಯಾವನ ಕರ್ಕೊಂಡ್ ಬರ್ತೀನಿ ಬಾ. ನೀ ಯಾರ ಹೆಸರು ಹೇಳಕತ್ರ ಆ ಹೆಸರು ಹೇಳಂಗಿಲ್ಲ. ಯಾರ ಹೆಸರು ಹೇಳ್ಕೊಂಡ್ ಕರ್ಕೊಂಡ್ ಬರಕತ್ತಲ್ಲ ಆ ಮ್ಯಾಲನೆ ಕರ್ಕೊಂಡು ಬಾ. ನಾನು ನನ್ನ ಶಿಶು ಮಗಳು ಒಬ್ಬಕಿನ ಕರ್ಕೊಂಡು ಬರ್ತೀನಿ. ನಿಮಗ್ ಒಂದ್ ಹಾಡೋದ್ರಾಗ ಮಾತಾಡೋದ್ರಾಗ ಕುಣಿದಾಡೋದ್ರಾಗ ಒಂದ್ ಪಾಯಿಂಟ್ ಕಡಿಮೆ ಆಗಿ ಹೋಗಿ ಬಸ್ ಕರ್ಜ ಅವತ್ತಿನ ಹರಕೆ ಬೋರಮ್ಮನ ಹರಕೆ ಬಂದವು. ಅಲ್ಲ ಅವತ್ತು ನಾನೇ ಬಿಡಿಸ್ತೀನಿ. ಅಂತ ಹುಲ್ಲಿನ ಬೆಳೆಸಿನಿ. ಅವ್ರು ಹುಟ್ಟಿದಾಗ ಅವ್ರು ಹುಟ್ಟಾರತ್ತ. ಯಾರು ಹೇಳ್ತೀರಿ ಮಾತಾಡೋಡು ಮಾಸ್ತರ. ಯಾರಿಂದ ಬೆಳೆದಾರು, ಯಾರಿಂದ ಬೆಳೆದಾರು ಅಂತಕ್ಕಂಥದ್ದು ನಮ್ಮ ಮನುಷ್ಯನಾಗ ಇರಂಗಿಲ್ಲ, ಇರಬಾರ್ದು. ಹೌದಿಲ್ಲ? ಯಾಕಂದ್ರ ಮೂಗ ಮಾಡಿದಾರ ಬಿಟ್ಟು ಮುಗುಮಟ್ಟ ಮಾಡಿದ್ರ ನೆನಸು ಮಂದಿ ಬಾಳ ಐತಿ. ಹೌದು. ಅಂತವ್ರು ಮಂದಿನ ನೆನೆಸ್ತಾರು. ಬೋರಮ್ಮನ ಬಗ್ಗೆ ಮಾತಾಡ್ಲಕ್ಕದ್ರ ನಾ ಮೊದಲೇ ಮಾತಾಡೀನಿ. ಅವ್ರನ್ನ ಕರ್ಕೊಂಡು ಬಾ, ಇವ್ರನ್ನ ಕರ್ಕೊಂಡು ಬಾ. ಅದೇನು ಕೊಡಬೇಲಿ ನಾ ಅದನ್ನ ಮಾತಾಡಿದ್ ಎಟ್ಟು ಕಡ್ದು ಅಟ್ಟೆ ತುರ್ಸ್ಕೊಂಡು ನಿಮಗ ನಮಗ ಹಾಡ್ಕಿಲ್ಲ ಅಷ್ಟೇ ಇರ್ಬೇಕಿಲ್ಲ. ಅದಕ್ಕಾಗಿ ನೀನು ಅವ್ರು ಕರ್ಕೊಂಡು ಬಂದ್ ಮಾಡ್ತೀನಿ ಅಂತ ಅಟ್ಟೆ ಮಾತಾಡೋದು. ಅವ್ರ ಮಾತು ನಾನು ಬರ್ತೀನಿ, ನಾನು ನೀನು ಬಾ ಅಲ್ಲಿ ನೋಡಕ. ಇಲ್ಲ ಏನ್ ಮಾಡಾವದಿ ಅವ್ರ ಮಾತವ್ರು ನೀನು ಮಾತು ಹೇಳ್ತಾನು. ನಿಮ್ಮ ಮಟ್ಟ ಮನೆ ಒಂದೇ ಜಿದ್ದಕ್ಕಿನ ನೀ ಎಲ್ಲಾರು ರಿಕಾರ್ಡಿಂಗ್ ಕೇಳಿ ನಾವು ಕೇಳೋದು. ಎಲ್ಲಾರು ರಿಕಾರ್ಡಿಂಗ್ ಕೇಳಿ. ಸುಮಿತ್ರನ ಜೋಡಿ ಜಿದ್ದು ಒಂದೇ ನಾ ನಿಮ್ಮ ಮಟ್ಟ ಮನೆ ಜಿದ್ದಕ್ಕಿನಿ. ಹೌದು. ಆ ಜಿದ್ದಿನಾಗ ನೀವು ಪಾಸ್ ಆಗ್ಯಪ್ಪ ಅವತ್ತ ಮುಗಳ ಸುಮಿತ್ರ ಹಾಡಿಕೆ ಬಂದು ಈಗ ಅವರೇ ಹಾಡಿಕೆ ಮಾಡೋದು, ಅವರೇ ಮಾತಾಡೋದು, ಅವರೇ ಸ್ವಂತ ಸಾಹಿತ್ಯ ಅವ್ರದೇ. ಹೌದಿಲ್ಲ? ಏನು ಪುರಾಣ ಪುಸ್ತಕ ಕೇಳ್ತಬೇಕಾರೆ ಅವ್ರೇ ಇಲ್ಲೇ ನಿಂತು ಮಾತಾಡೋದು. ಹೊಟ್ಟೆ ಸ್ಟೇಜ್ ಬಿಟ್ಟು ಕೆಳಗಿಳಂಗಿಲ್ಲ. ಆ ಯಾರು ನನ್ನ ಜೋಡಿ ಹಾಡಿಕೆ ಬಂದಿರ್ತಾರಲ್ಲ ಅವ್ರ ಜೋಡಿ ಒಂದ್ ಪಾಯಿಂಟ್ ನಾ ಫೇಲ್ ಆಗಿ ಅವತ್ತನ್ನ ಹಾಡಿಕೆ ಬಂದ್ ಮಾಡ್ತೀನಿ. ಇವತ್ತರ ಜಿದ್ ಆಗ್ತೀನಿ ನಿನಗ. ನೀನೇ ಬರೋದಕ್ಕೆ ಬಾ ಮಾಸ್ತರು, ನೀನೇ ಹಾಡೋದು, ನೀನೇ ಮಾತಾಡೋದು, ಸ್ವಂತ ಸಾಹಿತ್ಯ ನಿನ್ನೋನೆ. ಹೊಟ್ಟೆ ಸ್ಟೇಜ್ ಬಿಟ್ಟು ನಾನು ಇಳಿಯಂಗಿಲ್ಲ, ನೀನು ಇಳಿಯಂಗಿಲ್ಲ. ನಿಮ್ಮ ಮೊಬೈಲ್ ನಮ್ಮ ಮೊಬೈಲ್ ಕೊಡ್ರಿ ಕಮಿಟ್ ಹಾನಿನ ಕೈ ಹಿರಿಯನ ಆ ಕಡೆ ಹೋಗ್ತಾರೆ ಮಾರ್ಕೋತಿಲ್ಲ. ಇಂಥವ್ ಜಿದ್ ಹಾಕಬೇಡ್ರಿ. ನಾನೇ ಶ್ರೇಷ್ಠ ನಾ ಅನ್ನಂಗಿಲ್ಲ, ನೀನೇ ಶ್ರೇಷ್ಠ ನಾ ಅನ್ನಂಗಿಲ್ಲ. ಬೇಡ, ಒಬ್ರು ತಲೆ ಮೇಲೆ ಒಬ್ರು ಕೈ ಇಡೋರು ಹುಟ್ಟಿರ್ತಾರ. ಹುಟ್ಟಾವ್ರಿ ಭಗವಂತ ಹುಟ್ಟಿಸಿದಾನ. ಹೌದಿಲ್ಲ? ಹಂಗ ಮಾತಾಡಬೇಡ್ರಿ ಮಾಸ್ತರ. ಅದಕ್ಕೆ ಬಾಳ ಮಾತಾಡುದು ದೈವಕ್ಕೆ ಬ್ಯಾಸರ ಹೋಗೋದು ಬೇಡ್ರಿಪ್ಪ. ಮುಂದಿನ ಸಂಜ್ಞಾಗ ಒಂದು ಚಾಲ್ ಹಾಡ್ರಿ. ಚಾಲ್ನಾಗ ನೀವೇನು ಮಾತಾಡ್ತೀರಿ ಮಾತಾಡ್ರಿ. ಮತ್ತ ಹಾಂಗ ಏನಾರ ಮಾತಾಡ ನಾನು ಬರ್ತೀನಿ, ನೀನು ಹಚ್ಚ ಕಡೆ ನಿಂದ್ರ ಮಾಸ್ತರ್. ಹೌದು. ಯಾಕಪ್ಪ ಅಂದ್ರ ಬೆಳತಾನ ಅಲ್ರಿ ಕಾಕ. ಮತ್ತ ನಂದ ಕೂಡಲ ಸಂಗಮ ಕಾರ್ಯಕ್ರಮ ಐತಿ. ನಾವ್ ಮೊದಲೇ ಮತ್ತೆ ಹಗಲಿ ಕಾರ್ಯಕ್ರಮ ಹಿಡಿಯಂಗಿಲ್ಲ. ಸೋಮ್ಮೇನ ನಿನ್ನೆ ನಮ್ಮ ಊರಾಗ ಜಾತ್ರೆ ಇತ್ತು. ಹೌದು. ಎಲ್ಲೋ ಕೆಂಪಟ್ಟೆ ಆಗಿತ್ತು. ಹಿಂಗನ ಈ ಹುಡುಗರು ಅಲ್ಲಿ ಇದ್ದಿಲ್ಲ, ಅಲ್ಲಿ ಕೆಂಪಟ್ಟೆ ಆಗಿತ್ತು.
ಯಾಕೋ 2 ದಿನ ಜಾತ್ರೆ ಇತ್ತು. ಇವತ್ತಿನ ಕಾರ್ಯಕ್ರಮ ನಮ್ಗೆ ಕ್ಯಾನ್ಸಲ್ ಆಯ್ತು. ಅಲ್ಲಿಂದ ಬರ್ಬೇಕ್ರಿ ಜಾತ್ರೆ. ನಿನ್ನ ಆರ್ಕೆಸ್ಟ್ರಾ ಎಲ್ಲ ಹುಡುಗರು ನೋಡಿ ನೀತಿಗಟ್ಟು ಮಾಡ್ಕೊಂಡಾರ. ಇಲ್ಲಿ ಬರೋದು ಲೇಟ್ ಆಗಿತ್ತು ನಮ್ದು ಅಷ್ಟೇ. ಎಲ್ಲರಿಗೂ ಗೊತ್ತಾಗ್ಲಿಕ್ಕ ಮಾನಸಿಕ ಗೊತ್ತಾಗೈತಿ. ಅದಕ್ಕೆ ನಗರ ತರ್ಮಂದಿ ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ಬೇಸರ ಆಗೋದು ಬೇಡತಮ್ಮ. ಮುಂದಿನ ಸದಿನಾಗ ಗುರುಗಳಾಗಿರ್ತಕ್ಕಂಥವ್ರ ಏನ್ ಮಾತಾಡ್ತಾರ ಮಾತಾಡ್ಲಿ. ಒಂದು ಚಾಲ್ ಹಾಡ್ರಿ. ಯಾಕ ನಮ್ಗೆ ಲೇಟ್ ಮಾಡಬೇಡ ದಯವಿಟ್ಟು ಹೇಳ್ತೀನಿ. ನನಗತ್ತನು 4 ಮಾತು ಮಾತಾಡಿ ಮಂಗಲ್ ಮಾಡತ್ತ ನನಗ್ ಬಾಳ ಐತಿ. ಅದಕ್ಕಾಗಿ ಸಾಣದೊಂದು 4